ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಆರಂಭ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಜಮೀನು ಭೂ ಸ್ವಾಧೀನಕ್ಕೆ ವಿರೋಧ. ರೈತ ಸಂಘದಿಂದ ಅನಿರ್ದಿಷ್ಟ ಧರಣಿ. 7ನೇ ದಿನವೂ ಮುಂದುವರಿದ ಹೋಟೆಲ್ ಮಾಲೀಕರ ಪರದಾಟ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ ದೊರೆಯದೆ ತೀವ್ರ ಸಂಕಷ್ಟ. ಕೋಲಾರದಲ್ಲಿ ಹಿದ್ದಿಲು ಬಳಸಿ ಟೀ ಮಾರುತ್ತಿರುವ ಹೋಟೆಲ್ ಮಾಲೀಕ. 3 ದಿನ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆಗೆ ಗುಡಿಬಂಡೆಯಲ್ಲಿ ಚಾಲನೆ. ಮಹಿಳೆಯರ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹಿಸಲು ವಿನೂತನ ಕಾರ್ಯಕ್ರಮ. ಗುಡಿಬಂಡೆ ತಾಲೂಕು ಪಂಚಾಯಿತಿ ಮುಂದೆ ಯುಗಾದಿ ರಂಜಾನ್ ಅಂಗವಾಗಿ ಸಂಜೀವಿನಿ ಸಂತೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ವ್ಯಕ್ತವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಫಲವತ್ತಾದ ಕೃಷಿ ಜಮೀನನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿರುವ ರೈತರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತ ಸಂಘ, ಜಂಗಮಕೋಟೆ ಹೋಬಳಿ ರೈತ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಮಹಿಳೆಯರು ಸೇರಿ ಐಕ್ಯ ಹೋರಾಟ ಆರಂಭಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿಗೆ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ರೈತ ಹೋರಾಟಗಾರ ಭಕ್ತರಹಳ್ಳಿ ಬೈರೇಗೌಡ, ರಾಜಕಾರಣಿಗಳು ರೈತರಿಂದಲೇ ರೈತರನ್ನ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. 471 ಎಕರೆ ಭೂಮಿಯನ್ನ ಕೈಬಿಟ್ಟಿರುವ ಸರ್ಕಾರ ಹೊರ ರಾಜ್ಯದವರಿಗೆ ಒಂದು ನ್ಯಾಯ, ಸ್ಥಳೀಯ ರೈತರಿಗೆ ಇನ್ನೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಡಿನೋಟಿಫಿಕೇಷನ್ ವಿಚಾರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಏನಿವತ್ತು 13 ಹಳ್ಳಿಗಳಲ್ಲಿ 2023 10ನೇ ತಿಂಗಳಲ್ಲಿ 3,500 ಎಕರೆನ ಕೈಗಾರಿಕೆಗೋಸ್ಕರವಾಗಿ ನಾವು ತಗೊಳ್ತೀವಿ ಅಂತೇಳಿ ಹೇಳಿದಂಥದ್ದು ಪತ್ರದ ಮುಖಾಂತರ. ತದನಂತರ 2,823 ಎಕರೆ ಜಮೀನನ್ನು 24 ಜೂನ್ 15ನೇ ತಾರೀಕು ಡಿನೋಟಿಫಿಕೇಷನನ್ನು ಮಾಡಿರುವಂಥದ್ದು. ರೈತರ ಅನೇಕ ಹೋರಾಟದ ಫಲದಿಂದ ಸರ್ಕಾರ ಮತ್ತೆ 471 ಎಕರೆಯನ್ನು ಕೈಬಿಟ್ಟಂಥದ್ದು. ಅಂದೇ 73 ಎಕರೆ ಜಮೀನನ್ನು ಮತ್ತೆ ಡಿನೋಟಿಫಿಕೇಷನ್ ಮಾಡಿದ್ದಂಥದ್ದು. ಈಗ ನೋಟಿಫಿಕೇಷನ್ ಮಾಡಿದ್ದಂಥದ್ದು 2,390 ಎಕರೆಯನ್ನು ಮಾಡಿದ್ದಾರೆ. ಸರಿಸುಮಾರು 825 ಜನ ರೈತರು ನಾವು ಕೊಡೋದಿಲ್ಲ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ರು. ಅದು ಮೂಲತಃವಾಗಿ ಕೃಷಿ ಭೂಮಿ, ಅದರಲ್ಲಿ ನೀರಾವರಿ ಭೂಮಿ, ವಿಶೇಷವಾಗಿ ಫಲವತ್ತಾದಂಥ ಭೂಮಿ, ಎಲ್ಲ ಬೆಳೆಗಳಿಗೆ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಭೂಮಿಗೆ ಫಲವತ್ತಾದ ಭೂಮಿ ಅಂತೇಳಿ ಒಂದು ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟಂಥದ್ದು ಪತ್ರಿಕೆದ ಮುಖಾಂತರ. ಹಿಂದೆ ಇಂಥ ಭೂಮಿಗೆ ಕೈ ಹಾಕಿಯವರೆ ಇದು ಕೈ ಬಿಡಬೇಕು ಅಂತೇಳಿ ನಮ್ಮಗಳ ಒತ್ತಾಯ. ವಿಶೇಷವಾಗಿ ಈ ಹೋರಾಟ ಇಲ್ಲ ಮಾಡು ಅಥವಾ ಮಡಿ ಅನ್ನೋ ವಿಚಾರಕ್ಕೆ ಇವತ್ತು ಕೂತಿದ್ದೇವೆ. ಇವತ್ತು ರಾಜಕಾರಣಿಗಳು ಯಾವ ರೀತಿ ಅಂದರೆ ರೈತರಿಂದಲೇ ರೈತರನ್ನು ಒಡೆಯುವ ರೀತಿಯಲ್ಲಿ ಕೈ ಹಾಕಿದ್ದಾರೆ.
ಇವತ್ತು 471 ಎಕರೆ ಯಾವ ಆಧಾರದ ಮೇಲೆ ನೀವು ಕೈ ಬಿಟ್ಟಿದ್ದೀರಿ? ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ ಕೃಷಿ ಭೂಮಿನ ಕೈ ಬಿಟ್ಟಿದ್ದೀರಿ? ಜಂಗಮಕೋಟೆ ಸ್ಕೂಲಿಂದ ಮುಂದೆ ಬರ್ತಾ ಇದ್ದಂಗೆ ಹೊರ ಜಿಲ್ಲೆಗಳ ಹೊರ ರಾಜ್ಯದವ್ರನ್ನ ನೀವು ಕೈ ಬಿಟ್ಟಿದ್ದೀರಿ. ರೈತರವರು ಇದು ಪ್ರಶ್ನೆ ಕೊಡಬೇಕು ಸಂಬಂಧಪಟ್ಟಂಥವ್ರು. ಇನ್ನು ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಸುಮಾರು 2823 ಎಕರೆ ಫಲವತ್ತಾದ ಕೃಷಿ ಜಮೀನನ್ನ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಸರ್ಕಾರ ಈ ಬೇಡಿಕೆಗೆ ಸ್ಪಂದಿಸದಿದ್ದರೆ ಪ್ರಾಣವನ್ನೇ ಕೊಟ್ಟರೂ ಜಮೀನು ಬಿಡುವುದಿಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮಹಿಳೆಯರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟು ದಿನ ಮೌನವಾಗಿದ್ದೇವೆ, ಆದರೆ ಇನ್ನು ಮುಂದೆ ಮೌನವಾಗಿರುವುದಿಲ್ಲ. ಜಿಲ್ಲಾಧಿಕಾರಿ ಬಂದರೂ ಇಲ್ಲಿಂದ ತೆರಳುವುದಿಲ್ಲ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ನಾವು ಎಲ್ಲೋಗಬೇಕು ಅಂದರೆ ನಾವು ಜಮೀನು ಬಿಟ್ಟರೆ ಮನೆ ಎಲ್ಲ ನಾವು ಜಮೀನಲ್ಲೇ ಕಟ್ಟಿದ್ವಿ, ಮನೆ ಜಮೀನು ಅಲ್ಲೇ ಇದೆ. ನಾವು ಬಿಟ್ಟರೆ ಜಮೀನು ನಾವು ಪ್ರಾಣ ಕಳ್ಕೊಬೇಕು. ನಾವು ಬದುಕೋಕೆ ಯಾವುದೂ ನಮಗೆ ಇದಿಲ್ಲ. ನಾವು ಅವತ್ತಿಂದ ಕೃಷಿನೇ ಅವಲಂಬಿಸಿ ಬದುಕ್ತಂಥ ಜನ ನಾವು ಅದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗನೂ ಬೇಡ, ಅವ್ರು ಉದ್ಯೋಗ ಕೊಡೋದು ಬೇಡ. ನಾವು ಯಾರು ರೈತರು ನಮ್ಗೆ ಉದ್ಯೋಗ ಇಲ್ಲ, ನಮಗೆ ಕೈಗಾರಿಕೆ ಮಾಡಿಕೊಡಿ, ನಮ್ಮ ಫಲವತ್ತಾದ ಭೂಮಿ ನಾವು ಕೊಡ್ತೀವಿ ಅಂತ ನಾವು ಅವರು ಸರ್ಕಾರದ ಹತ್ರ ನಾವು ಹೋಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡೋಕ್ಕೆ ನಾವು ಸಿದ್ಧವಾಗಿಲ್ಲ. ನಾವು ನಮ್ಮ ತಾತ ಮುತ್ತಾತರ ಕಾಲದಿಂದ ಉಳಿಸ್ಕೊಂಬಂದಂಥ ಆಸ್ತಿ ಅದು. ಅವ್ರ ಅಪ್ಪನ ಮನೆ ಆಸ್ತಿ ಏನೂ ಅಲ್ಲ. ಅವ್ರಿಗೆ ಮಾತ್ರ ಎಷ್ಟು 100 ಎಕರೆ 1000 ಎಕರೆ ಜಮೀನು ಸಂಪಾದಿಸ್ಬೋದು ರಾಜಕೀಯ ವ್ಯಕ್ತಿಗಳು ಈ ಉಳ್ಳಂಥವರು. ಆದರೆ ಈ ರೈತರು 1 ಎಕರೆ 1/2 ಎಕರೆ ಜಮೀನು ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಮಕ್ಕಳು ಮರಿ ಜಮೀನಿಂದನೇ ಓದಿಸೋದು ಮಕ್ಕಳನ್ನ. ಮತ್ತು ಹೈನುಗಾರಿಕೆ ಕೃಷಿಯಿಂದ ಹೈನುಗಾರಿಕೆ ಮಾಡ್ತೀವಿ. ಅದು ಹೂವು, ಶುಂಠಿ, ಕಂಬಳಿ ಸೊಪ್ಪು ಎಲ್ಲ ಬೆಳೀತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಜೀವನ ನಮಗೆ. ಅದು ಬಿಟ್ಟರೆ ಬೇರೆ ಜೀವನ ಇಲ್ಲ. ನಾವು ಭೂಮಿ ಮಾತ್ರ ಬಿಡೋಕ್ಕೆ ರೆಡಿ ಇಲ್ಲ, ನಾವು ಬಿಡೋದು ಇಲ್ಲ. ಎಷ್ಟು ದಿವಸ ಆದರೂ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಡೋಲ್ಲ. ಒಟ್ಟಾರೆ ಫಲವತ್ತಾದ ಕೃಷಿ ಜಮೀನನ್ನ ಕೈಬಿಡುವಂತೆ ಆಗ್ರಹಿಸಿ ರೈತರು ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುದ್ಧದಿಂದ ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದ್ದು, ಕೋಲಾರದಲ್ಲಿ ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ ದೊರೆಯದೆ 7ನೇ ದಿನವೂ ಹೋಟೆಲ್ ಮಾಲೀಕರ ಪರದಾಟ ಮುಂದುವರೆದಿದೆ. ಇದರಿಂದ ಬೇಸತ್ತ ಟೀ ಅಂಗಡಿ ಮಾಲೀಕರೊಬ್ಬರು ಇದ್ದಿಲು ಬಳಸಿ ಟೀ ತಯಾರಿಸುತ್ತಿದ್ದಾರೆ. ಯುದ್ಧದಿಂದ ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದ್ದು, ಕೋಲಾರದಲ್ಲಿ ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ ದೊರೆಯದೆ 7ನೇ ದಿನವೂ ಹೋಟೆಲ್ ಮಾಲೀಕರ ಪರದಾಟ ಮುಂದುವರೆದಿದೆ. ಸಣ್ಣಪುಟ್ಟ ಹೋಟೆಲ್ ಮಾಲೀಕರಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದಿರುವುದು ತೀವ್ರ ಸಂಕಷ್ಟಕ್ಕೆ ದೂಡುವಂತಾಗಿದ್ದು, ಕೋಲಾರದಲ್ಲಿ ಪರ್ಯಾಯ ವ್ಯವಸ್ಥೆಗೆ ಟೀ ಅಂಗಡಿ ಮಾಲೀಕನೊಬ್ಬ ಮೊರೆ ಹೋಗಿದ್ದಾನೆ. ಇದ್ದಿಲು ಬಳಸಿ ಟೀ ಮಾಡಲು ಸ್ವಾಮಿ ಟೀ ಅಂಗಡಿ ಮಾಲೀಕ ಮುಂದಾಗಿದ್ದು, ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿರುವ ಟೀ ಅಂಗಡಿ ಮಾಲೀಕ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸಿಲಿಂಡರ್ ಸಿಗದೆ 2 ದಿನ ಹೋಟೆಲ್ ಬಾಗಿಲು ಮುಚ್ಚಿದ್ದ ಸ್ವಾಮಿ ಪರ್ಯಾಯ ವ್ಯವಸ್ಥೆಯಾಗಿ ಇದ್ದಿಲು ಮೊರೆ ಹೋಗಿ ಟೀ ಹೋಟೆಲ್ ತೆಗೆದಿದ್ದಾರೆ. ಇದ್ದಿಲು ಒಲೆಗೆ ಸಣ್ಣ ಫ್ಯಾನ್ ಅಳವಡಿಸಿರುವ ಮೂಲಕ ಟೀ ತಯಾರಿ ಮಾಡುತ್ತಿದ್ದು, ದಿನನಿತ್ಯ ಬರುವ ಗ್ರಾಹಕರನ್ನ ನಿರಾಸೆಗೊಳಿಸಬಾರದು ಎಂದು ಇದ್ದಿಲು ಮೂಲಕ ಟೀ ಮಾಡುತ್ತಿದ್ದಾರೆ. 3,000 ಕೊಟ್ಟರೂ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟೀ ಹೋಟೆಲ್ ನಡೆಸಲು ಇದ್ದಿಲು ಒಲೆ ಬಳಸಲು ಸ್ವಾಮಿ ಮುಂದಾಗಿದ್ದಾರೆ. ಯುದ್ಧ ಆಗಿರೋದ್ರಿಂದ ಇವಾಗ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಜಾಸ್ತಿ ಆಗೋದ್ರಿಂದ ನಾವು ಇವಾಗ ಹೋಟೆಲ್ ಉದ್ಯಮಗಳಿಗೆ ಕಾಫಿ ಟೀ ಮಾಡೋರಿಗೆಲ್ಲ ಭಾಳ ಕಷ್ಟ ಆಗಿದೆ. ಅದರಿಂದ ನಾವು ಏನು ಪರ್ಯಾಯ ವ್ಯವಸ್ಥೆ ಅಂತ ಈ ಕಲ್ಲಿದ್ದಿಂದ ಅಂದರೆ ನಮ್ಮ ಹಳೆಯ ಪದ್ಧತಿ ಕೊಲಿಮೆ ಏನಿತ್ತು ಅದರಲ್ಲೇ ನಾವು ಅದನ್ನು ಕೊಲಿಮೆಯನ್ನು ಕೈಯಿಂದ ತಿರುಗಿಸ್ತಾ ಇದ್ವಿ. ಇದು 12 ವೋಲ್ಟ್ಸು ಚಿಕ್ಕದು ಏರ್ ಫ್ಯಾನ್ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಲ್ಲಿದ್ದು ಸಿಗೋದಿಲ್ಲ ಇವಾಗ. ಈ ಇದ್ದಿಲು ಬರುತ್ತಲ್ಲ, ಈ ಐರನ್ಗೆಲ್ಲ ಬಳಸ್ತಾರಲ್ಲ, ಆ ಇದ್ದಲನ್ನ ಯೂಸ್ ಮಾಡಿ ನಾವು ಇವಾಗ ಸದ್ಯಕ್ಕೆ ಪರ್ಯಾಯವಾಗಿ ಇದನ್ನು ಕಾಫಿ ಟೀಗೋಸ್ಕರ ಇದು ಮಾಡ್ತಾಯಿದ್ದೀವಿ. ಇಲ್ಲ, ಮೊದಲಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಇಷ್ಟು ವರ್ಷನೂ ಸ್ಟೌವಿಂದನೇ ಬಳಸಿದ್ದೀವಲ್ಲ, ಫ್ಯೂಯಲ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ. ಇಂಧನ ಯಾವ ಥರ ಉಳಿತಾಯ ಮಾಡಬೇಕು, ಪೊಲ್ಯೂಷನ್ನಿಂದ ಯಾವ ಥರ ಬಚಾವಾಗಬೇಕು, ಇದೆಲ್ಲ ನಾವು ಸ್ವಲ್ಪ ಐಡಿಯಾ ಮಾಡಿ ಮೊದಲಿಂದ ಇದ್ರ ಬಗ್ಗೆ ಐಡಿಯಾ ಇತ್ತು. ಪ್ಲಸ್ ಇವಾಗ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟರು ಸಿಗ್ತಾ ಇಲ್ವಲ್ಲ ಗ್ಯಾಸು,
ಆ ಕಾರಣದಿಂದ ನಾವು ಇದನ್ನು ಸ್ವಲ್ಪ ಡೀಪಾಗಿ ತಗೊಂಡು ನಿನ್ನೆಯಿಂದ ಇಂಪ್ರೂವ್ ಮಾಡಿದ್ದಕ್ಕೆ ನಿನ್ನೆ 2 ದಿವಸ ರಜಾ ಮಾಡಿದ್ದೀವಿ. ಇವತ್ತು ಸ್ವಲ್ಪ ರೆಡಿ ಮಾಡಿ ಎತ್ಕೊಂಡು ಬಂದು ಇಟ್ಟಿದ್ದೀವಿ. ಪರವಾಗಿಲ್ಲ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಮಾರ್ಚ್ 16, 17 ಮತ್ತು 18ರಂದು ಗುಡಿಬಂಡೆ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆಗೆ ಚಾಲನೆ ನೀಡಲಾಗಿದೆ. ಕಡಿಮೆ ಬೆಲೆಗೆ ದಿನಸಿ ಕಿಟ್ ಹಾಗೂ ಇತರೆ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಗುಡಿಬಂಡೆ ತಾಲೂಕಿನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ತಯಾರಿಸಿದ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಂಜೀವಿನಿ ಯುಗಾದಿ ಮಾಸಿಕ ಸಂತೆಯಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಸ್ಥಳೀಯ ಮಹಿಳೆಯರ ಸ್ವ ಉದ್ಯೋಗಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಾಗೂ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಗುಣಮಟ್ಟದ ವಸ್ತುಗಳನ್ನು ಸಮಂಜಸ ದರದಲ್ಲಿ ನೀಡುವ ನಿಟ್ಟಿನಲ್ಲಿ ಈ ಮಳಿಗೆಗಳನ್ನು ತೆರೆಯಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಯುಗಾದಿ ಹಬ್ಬದ ವಿಶೇಷ ಹೋಳಿಗೆ ದಿನಸಿ ಕಿಟ್ನಲ್ಲಿ ಸಾವಯವ ಮತ್ತು ಮನೆ ಮಾದರಿ ಉತ್ಪನ್ನಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಸಾವಯವ ಬೆಲ್ಲ, ಸಾವಯವ ಕಡಲೆ ಎಣ್ಣೆ, ಸಾವಯವ ಹರಳೆಣ್ಣೆ, ಮೈದಾ, ಪಾಲಿಶ್ ಮಾಡದ ತೊಗರಿಬೇಳೆ, ಸೀಗೆಕಾಯಿ ಪುಡಿ, ಹೆಸರುಬೇಳೆ, ತುಪ್ಪ, ತೆಂಗಿನಕಾಯಿ ಹಾಗೂ ಹೋಮ್ ಮೇಡ್ ಹಪ್ಪಳ ಸೇರಿದಂತೆ ಹಲವು ಪದಾರ್ಥಗಳನ್ನು ಸೇರಿಸಲಾಗಿದೆ. ಇನ್ನು ಈ ಮಳಿಗೆಗಳಲ್ಲಿ ದೊರೆಯುವ ಉತ್ಪನ್ನಗಳು ಉತ್ತಮ ಗುಣಮಟ್ಟವಾಗಿದ್ದು, ಮಾರುಕಟ್ಟೆ ಬೆಲೆಗೆ ಹೋಲಿಸಿದರೆ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ನೀಡಲಾಗುತ್ತದೆ. ಹೀಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಖರೀದಿ ಮಾಡುವಂತೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಮನವಿ ಮಾಡಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ NRLM ಸ್ವಸಹಾಯ ಸಂಘದ ಭಗಿನಿಯರು ಇವತ್ತಿನ ದಿವಸ ಇಲ್ಲಿ ಸಾವಯವ ಪದಾರ್ಥ ಮತ್ತು ಪರಿಸರಕ್ಕೆ ಪೂರಕವಾದಂತಹ ಅನೇಕ ಸಾಮಗ್ರಿಗಳನ್ನು ಇವತ್ತಿನ ದಿವಸ ಇಲ್ಲಿ ಮಾರಾಟಕ್ಕಾಗಿ ಇಟ್ಟಿದ್ದಾರೆ. ಈ ಒಂದು ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಗುಡಿಬಂಡೆಯ ಸಾರ್ವಜನಿಕರಿಗೆ ಇದೊಂದು ಒಳ್ಳೆಯ ಅವರ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಸ್ವಸಹಾಯ ಸಂಘದ ಭಗಿನಿಯರು ಒಳ್ಳೆಯದಾಗಲಿ. ಸುಮಾರು ನಮ್ಮ ಹಬ್ಬಕ್ಕೆ ಏನು ಬೇಕಾಗಿರುವಂಥ ಯುಗಾದಿ ಹಬ್ಬಕ್ಕೆ ಬೇಕಾಗಿರುವಂತಹ ಬೆಲ್ಲ ಆಗಿರ್ಬೋದು, ಸಾವಯವ ಬೆಲ್ಲ, ಸಾವಯವ ಎಣ್ಣೆ ಮತ್ತು ರೈತರನ್ನು ಪ್ರೋತ್ಸಾಹಿಸುವಂತಹ ನಂದಿನಿ ತುಪ್ಪ, ತೊಗರಿಬೇಳೆ ಮತ್ತು ಹೆಸರುಬೇಳೆ, ಇದು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಎಲ್ಲ ತೆಂಗಿನಕಾಯಿ, ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ದಿನಸಿಗಳನ್ನು, ಅದರಲ್ಲೂ ಉತ್ಕೃಷ್ಟವಾದಂತಹ ಸಾವಯವ ಪದಾರ್ಥವನ್ನು ಮತ್ತು ಅದ್ರ ಜೊತೆಗೆ ಅಡಿಕೆ ತಟ್ಟೆ, ಪರಿಸರಕ್ಕೆ ಪೂರಕವಾದಂಥ ಅಡಿಕೆ ತಟ್ಟೆಗಳನ್ನು ಕೂಡ ಇದ್ರ ಜೊತೆಗೆ ಹೆಣ್ಮಕ್ಳಿಗೆ ಒಂದು ಕೊಡುಗೆಯಾಗಿ ತುಂಬ ಕಡಿಮೆ ದರದಲ್ಲಿ, ನಾನು ನಿಜವಾಗ್ಲೂ ಬಜಾರ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ಕಡಿಮೆ ದರದಲ್ಲಿ ಇವತ್ತಿನ ದಿವಸ ಇಲ್ಲಿ ಬಟ್ಟೆಗಳನ್ನು ಕೂಡ ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೋಲಾರ ಜಿಲ್ಲೆಯಲ್ಲಿ ರೈತರು ಬೆಳೆದ ಹಣ್ಣು ತರಕಾರಿಗಳ ಬೆಲೆ ಕುಸಿತ ಕಂಡ ಹಿನ್ನೆಲೆ ರಸ್ತೆಯಲ್ಲಿ ತರಕಾರಿ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ನಡೆಯಿತು. ಕೋಲಾರ ಜಿಲ್ಲೆಯಲ್ಲಿ ರೈತರು ಬೆಳೆದ ಹಣ್ಣು ತರಕಾರಿಗಳ ಬೆಲೆ ಕುಸಿತ ಕಂಡ ಹಿನ್ನೆಲೆ ರಸ್ತೆಯಲ್ಲಿ ತರಕಾರಿ ಸುರಿದು ರೈತರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ಕೋಲಾರದಲ್ಲಿ ನಡೆಯಿತು. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ರೈತರು ತರಕಾರಿ ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದು, ಯುದ್ಧ ನಿಲ್ಲಿಸಿ, ಇಲ್ಲವಾದಲ್ಲಿ ರೈತರಿಗೆ ಬೆಂಬಲ ಬೆಲೆ ನೀಡಿ ಎಂದು ಆಗ್ರಹಿಸಿದರು. ಯುದ್ಧದಿಂದ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದ ಹಿನ್ನೆಲೆ ತರಕಾರಿ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ. ಇನ್ನು ತರಕಾರಿಗಳ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿರುವ ಕಾರಣ ತರಕಾರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ರೈತರಿಗೆ ಸೂಕ್ತ ಬೆಂಬಲ ಬೆಲೆ ನೀಡಿ, ಇಲ್ಲವಾದಲ್ಲಿ ಯುದ್ಧ ನಿಲ್ಲಿಸಿ ಎಂದು ಆಗ್ರಹಿಸಿ ತರಕಾರಿಯನ್ನ ರಸ್ತೆಯಲ್ಲಿ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು.
ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ.
Bumper offer HKMC Fashion Gallery. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available HKMC Fashion Gallery only. Bega Beti Kudi, HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ತೋರ್ಪಡಿಕೆಯ ಸಮಾಜ ಸೇವೆಗಳು ನಡೆಯುತ್ತಿರುವ ಈ ಕಾಲಘಟ್ಟದಲ್ಲಿ ನಿಸ್ವಾರ್ಥವಾಗಿ ಸಮಾಜಕ್ಕಾಗಿ ದುಡಿಯುತ್ತಿರುವ ಮನಸ್ಸುಗಳು ಸಿಗುವುದು ಅಪರೂಪ. ಅಂತಹ ಅಪರೂಪದ ಸಮಾಜ ಸೇವೆಯೊಂದು ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ನಡೆಯುತ್ತಿದೆ. ತೋರ್ಪಡಿಕೆಯ ಸಮಾಜ ಸೇವೆಗಳು ನಡೆಯುತ್ತಿರುವ ಈ ಕಾಲಘಟ್ಟದಲ್ಲಿ ನಿಸ್ವಾರ್ಥವಾಗಿ ಸಮಾಜಕ್ಕಾಗಿ ದುಡಿಯುತ್ತಿರುವ ಮನಸ್ಸುಗಳು ಸಿಗುವುದು ಅಪರೂಪ. ಅಂತಹ ಅಪರೂಪದ ಸಮಾಜ ಸೇವೆಯೊಂದು ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ನಡೆಯುತ್ತಿದೆ. ಹೌದು, ಈ ಒಂದು ಪುಣ್ಯ ಕಾರ್ಯವನ್ನ ಗೌರಿಬಿದನೂರು ತಾಲೂಕಿನ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕಾಂತರಾಜರವರು ಮಾಡುತ್ತಿದ್ದಾರೆ. ಡಿಪಾಳ್ಯ ಗ್ರಾಮದ ದಲಿತರ ಸ್ಮಶಾನ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ ಮಾಡದೇ ಇರುವುದರಿಂದ ದಟ್ಟ ಮಾದರಿಯಲ್ಲಿ ಗಿಡಗಂಟಿಗಳು ಬೆಳೆದು ನಿಂತು ಸ್ಮಶಾನಕ್ಕೆ ಬರುವುದಕ್ಕೆ ಆಗದೆ ತುಂಬಾ ತೊಂದರೆ ಅನುಭವಿಸಬೇಕಿತ್ತು. ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಯುವಕ ಹಾಗೂ ಸಮಾಜ ಸೇವಕ ಕಾಂತರಾಜು ಈ ಸಮಸ್ಯೆ ಬಗ್ಗೆ ತಿಳಿಸಿದ ಕೂಡಲೇ ಅವರು ಮನಸ್ಸು ಪೂರ್ತಿಯಾಗಿ ಒಪ್ಪಿ ಇಂದು ಸ್ಮಶಾನ ಸ್ವಚ್ಛತೆ ಮಾಡುವುದಕ್ಕೆ ಜೆಸಿಬಿ ಕಳಿಸಿ ಸ್ವಚ್ಛತಾ ಕಾರ್ಯವನ್ನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಗ್ರಾಮದಲ್ಲಿ ದಲಿತರ ಸ್ಮಶಾನ ಸ್ವಚ್ಛತೆ ಇಲ್ಲದೆ ಜನರು ತುಂಬಾ ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡು ಸುಮಾರು ಬಾರಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸ್ಮಶಾನದ ಬಗ್ಗೆ ಸಮಸ್ಯೆಯನ್ನು ತಿಳಿಸಿದರೂ ಸಹ ಪಂಚಾಯಿತಿರವರು ಸ್ವಚ್ಛತೆ ಮಾಡದೇ ಇರುವುದರಿಂದ ನಮ್ಮ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಜೆಸಿಬಿ ಮೂಲಕ ಸ್ವಚ್ಛತೆಗೆ ಮುಂದಾಗಿದ್ದೇನೆ. ಇನ್ನೂ 2-3 ದಿನಗಳಲ್ಲಿ ಯುಗಾದಿ ಹಬ್ಬ ಇರುವುದರಿಂದ ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸಲು ಈ ಸ್ಮಶಾನಕ್ಕೆ ಬರುವುದರಿಂದ ಅವರಿಗೂ ಕೂಡ ಅನುಕೂಲವಾಗುತ್ತದೆ. ಏನೇ ಇರಲಿ, ಸಮಾಜದಲ್ಲಿ ನಾನು ಒಂದು ಕಾರ್ಯ ಮಾಡುತ್ತಿರುವುದು ಪ್ರಚಾರಕ್ಕೆ ಅಲ್ಲ, ಪ್ರೇರಣೆಗಾಗಿ ಎಂದರು. ಅಣ್ಣ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಡಿಪಾಳ್ಯ ಗ್ರಾಮದ ಕಾಲೋನಿಯ ಒಂದು ಜಾಗದಲ್ಲಿ, ನಮ್ಮ ಕಾಲೋನಿಯಲ್ಲಿ ಸ್ಮಶಾನದ್ದು ತುಂಬ ವರ್ಷಗಳಿಂದ ಬೇಡಿಕೆ ಆಗಿತ್ತು. ತದನಂತರ ನಾನು ತುಂಬ ಸಲ ಪಂಚಾಯತಿಗೆ ಹೋಗಿ ಮಾತಾಡಿದೆ, ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರುಗಳ ಹತ್ರ ಎಲ್ಲ ಮಾತಾಡಿದೆ. ನಮ್ಮ ಕಾಲೋನಿಗೆ ಸ್ವಲ್ಪ ಸ್ಮಶಾನ ಜಾಗನ ಕ್ಲೀನ್ ಮಾಡಿಕೊಡಿ ಅಂತ ಕೇಳಿದೆ. ಅವ್ರು ಯಾರೂ ಕಿವಿಗೆ ಹಾಕ್ಕೊಳ್ಳಿಲ್ಲ. ಹಾಗಾಗಿ ನಾನೇನು ಮಾಡಿದ್ರೆ, ನನ್ನ ವೈಯಕ್ತಿಕವಾಗಿ ನಮ್ಮ ಹಿರಿಯರು ನನಗೊಂದು ಸುಮಾರು ಸಲ ಹೇಳಿದ್ರು, ಅಂತ ಈ ಥರ ಸ್ಮಶಾನ ಸ್ವಲ್ಪ ಕ್ಲೀನ್ ಮಾಡಿಕೊಡಪ್ಪ ಅಂತೇಳಿ ನಮ್ಮ ಊರಿನ ಹಿರಿಯರು ಹೇಳಿದಾಗ, ಸರಿ ಖಂಡಿತ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸೊ ಈ ವಿಷಯ ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಮ್ಮೂರಿನ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಗೌರಿಬಿದನೂರು ತಾಲೂಕಿನಾದ್ಯಂತ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ತುಂಬ ಸಲ ನನಗೆ ನಮ್ಮ ಡಿಪಾಳ್ಯಕ್ಕೆ ಏನು ಮಾಡೋಕ್ಕಾಗಿಲ್ಲ, ಸ್ಪೆಸಿಫಿಕ್ಕಾಗಿ ನಮ್ಮ ಕಾಲೋನಿಗೆ ಏನು ಮಾಡೋಕ್ಕಾಗಿಲ್ಲ ಅನ್ನೋ ಫೀಲ್ ಇತ್ತು. ಬಟ್ ಇವತ್ತು ಕೆಲವು ಕಾರ್ಯಕ್ರಮಗಳು ನಿಯಮಿತ ದೇವಸ್ಥಾನದ ಕಾರ್ಯಕ್ರಮ ಆಗಿರ್ಬೋದು, ಸ್ಮಶಾನದ ಕಾರ್ಯಕ್ರಮ ಆಗಿರ್ಬೋದು, ಕಳೆದ ಒಂದು 2-3 ದಿವಸದಲ್ಲಿ ನಮ್ಮ ಊರಲ್ಲಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ಆದಾಗ ಒಂದಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ದೇವರು ಭಗವಂತ ಒಳ್ಳೆ ನನಗೆ ಸಹಾಯ ಆದರು. ಹಾಗಾಗಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ, ನಮ್ಮ ಹಿರಿಯರ ಜೊತೆಗೆ ಅವರ ಮಾರ್ಗದರ್ಶನ, ಅವರ ಸಲಹೆಗಳನ್ನು ತಗೊಂಡು ನಮ್ಮ ಕಾಲೋನಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅದಕ್ಕೆ ನಾನು ಕೈ ಜೋಡಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ.
ವಿಶೇಷವಾಗಿ ನಮ್ಮ ಈ ಮಶಾನ ಕ್ಲೀನ್ ಮಾಡುವಂಥ ಉದ್ದೇಶ ಏನಂದರೆ ಇನ್ನೇನು 4 ದಿವಸದಲ್ಲಿ ಯುಗಾದಿ ಹಬ್ಬ ಇದೆ. ನಮ್ಮ ಪಿತೃಗಳಿಗೆಲ್ಲ ಪೂಜಾ ಪುನಸ್ಕಾರ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಆವತ್ತು ಬಂದಾಗ ತುಂಬ ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೋಗಿ ಕೆಲಸಗಳ ನಿಮಿತ್ತ ಆಚೆ ಇದ್ದಾರೆ. ಬಟ್ ಅವರೆಲ್ಲ ಊರಿಗೆ ಬಂದಾಗ ಇದನ್ನು ನೋಡಿದಾಗ ತುಂಬ ನೋವು ಪಡ್ತಾರೆ. ಅಷ್ಟು ನಾನು ಕೆಲವು ಮಂದಿ ಫೋನ್ ಮಾಡಿ ಮಾತಾಡಿದ್ದಾರೆ, ತುಂಬ ಅಲ್ಲಿ ಜಾಗ ಸರಿ ಇಲ್ಲ ಅಂತ. ಬಟ್ ನಾನೇನು ಇದನ್ನ ವೈಯಕ್ತಿಕವಾಗಿ ಗಮನಕ್ಕೆ ತಗೊಂಡು ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಿರಿಯರಿಗೊಂದು ಪೂಜೆ ಮಾಡೋದಲ್ಲ, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಊರಿನ ಹಿರಿಯರಾಗಿರ್ಬೋದು, ಎಲ್ಲರನ್ನೂ ಇಲ್ಲೇ ಹಾಕಿರೋದ್ರಿಂದ ಏನೋ ಒಂದು ಪುಣ್ಯದ ಕೆಲಸ, ನನಗೂ ಆ ಪುಣ್ಯ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಮುಖಂಡರು, ನಮ್ಮ ಊರಿನ ಹಿರಿಯರು, ಅದ್ರ ಜೊತೆಗೆ ನಮ್ಮ ಯುವಕರು ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾ ಇದ್ವಿ. ಹಾಗಾಗಿ ವಿಶೇಷವಾಗಿ ನಾನು ಮತ್ತೊಂದು ಸಾರಿ ನಮ್ಮ ಹಿರಿಯರಿಗೆ ಹಾಗೂ ನಮ್ಮ ಮುಖಂಡರುಗಳಿಗೆ ನನ್ನ ಕಡೆಯಿಂದ ನಮಸ್ಕಾರಗಳನ್ನು ಹೇಳ್ತಾ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ನಾನು ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಇದೇ ವೇಳೆ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೋಲಾರ ಎಡಿಸಿ ಮಂಗಳ ನೇತೃತ್ವದಲ್ಲಿ ಹೋಟೆಲ್ಗಳ ದಾಳಿ ನಡೆಸಿ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಬಳಕೆ ಮಾಡುತ್ತಿರುವ ಬಗ್ಗೆ ತನಿಖೆ ನಡೆಸಿದ ಘಟನೆ ಇಂದು ನಡೆಯಿತು. ಕೋಲಾರ ಎಡಿಸಿ ಮಂಗಳ ನೇತೃತ್ವದಲ್ಲಿ ಹೋಟೆಲ್ ದಾಳಿ ನಡೆಸಿ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಬಳಕೆ ಮಾಡುತ್ತಿರುವ ಬಗ್ಗೆ ತನಿಖೆ ನಡೆಸಿದ ಘಟನೆ ಇಂದು ಕೋಲಾರದಲ್ಲಿ ನಡೆಯಿತು. ಕೋಲಾರದ ವಿವಿಧ ಹೋಟೆಲ್ಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದ್ದು, ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ ಬಳಕೆ ಮಾಡುತ್ತಿರುವ ಬಗ್ಗೆ ಆರೋಪ ಬಂದ ಹಿನ್ನೆಲೆ ಅಪರ ಜಿಲ್ಲಾಧಿಕಾರಿಗಳು ಇಂದು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಬೆಳ್ಳಂಬೆಳಗ್ಗೆ ಅಧಿಕಾರಿಗಳೊಂದಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅಪರ ಜಿಲ್ಲಾಧಿಕಾರಿಗಳು ಕೋಲಾರ ನಗರದ ಹೋಟೆಲ್ ಸಾಯಿಧಾಮ್, ಆರಾಧ್ಯ ಗ್ರ್ಯಾಂಡ್, ಶ್ರೀಹರಿ ದರ್ಶಿನಿ, ಸಹನಾ ದರ್ಶಿನಿ ಸೇರಿದಂತೆ ವಿವಿಧ ಹೋಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಏನೋ ಕಿಚನ್ಗೆ ಭೇಟಿ ನೀಡಿ ಸಿಲಿಂಡರ್ಗಳ ಪರಿಶೀಲನೆ ಮಾಡಿದ ಎಡಿಸಿ ಮಂಗಳ ಅವರಿಗೆ ತಹಸೀಲ್ದಾರ್ ನಯನ, ಆಹಾರ ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಪ್ರತಿ ವಿದ್ಯಾರ್ಥಿಯ ಶೈಕ್ಷಣಿಕ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಮುಖ ತಿರುವು. ವಿದ್ಯಾರ್ಥಿಗಳು ಪರೀಕ್ಷೆ ಹೇಗೆ ಬರೆಯಬೇಕು ಎಂಬ ಚಿಂತೆ ಬಿಟ್ಟು ಧೈರ್ಯದಿಂದ ಪರೀಕ್ಷೆ ಬರೆದು ಸಾಧನೆ ಮಾಡಬೇಕೆಂದು ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಸಲಹೆ ನೀಡಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೊಹಮ್ಮದ್ ನಾಸಿರ್, ಎಸ್ಎಸ್ಎಲ್ಸಿ ಅಂತಿಮ ಪರೀಕ್ಷೆ ಎಂದ ಕೂಡಲೇ ಅನೇಕ ವಿದ್ಯಾರ್ಥಿಗಳು ಭಯಪಡುತ್ತಾರೆ. ಭಯದಿಂದ ಪರೀಕ್ಷೆ ಸರಿಯಾಗಿ ಬರೆಯುವುದಿಲ್ಲ. ವಿದ್ಯಾರ್ಥಿಗಳು ಯಾವುದೇ ಭಯಪಡದೆ ಕಠಿಣ ಪರಿಶ್ರಮದಿಂದ ಓದಬೇಕು. ಮನಸ್ಸಿಟ್ಟು ಓದಿದರೆ ಸಾಧನೆ ಮಾಡುವುದು ಸುಲಭದ ಮಾತಾಗಿದೆ. ಓದುವ ಸಮಯದಲ್ಲಿ ಮೊಬೈಲ್, ಟಿವಿಗಳಿಗೆ ದಾಸರಾಗಬಾರದು. ಇದೀಗ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಪಡೆದು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಬೇಕೆಂದರು. ಇನ್ನು ಪೋಷಕರು ತುಂಬಾ ಆಸೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಪರೀಕ್ಷೆ ಬಂದಿದೆ, ಏನು ಮಾಡಬೇಕು ಎಂಬ ಭಯ ಬಿಟ್ಟು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಓದಿ. ಕಠಿಣ ಪರಿಶ್ರಮದಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು. ಜೊತೆಗೆ ಹೆಚ್ಚು ಮೊಬೈಲ್ ಬಳಸಬೇಡಿ. ಮೊಬೈಲ್ ತಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಅನುಕೂಲವೇ ಅಷ್ಟೇ ಬಳಕೆ ಮಾಡಿ. ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡಬೇಡಿ. ಒಳ್ಳೆಯ ಫಲಿತಾಂಶ ಪಡೆದುಕೊಂಡು ತಾವು ಓದಿದ ಶಾಲೆಗೆ, ಊರಿಗೆ, ತಮ್ಮ ಪೋಷಕರಿಗೆ ಒಳ್ಳೆಯ ಹೆಸರು ತಂದುಕೊಡಬೇಕೆಂದು ಸಲಹೆ ನೀಡಿದರು. ಪ್ರತಿಯೊಬ್ಬರು ಸ್ಟೂಡೆಂಟ್ ಇವತ್ತು ಇಲ್ಲಿಂದ ಒಬ್ಬೊಬ್ರು ವಾದ ಮಾಡ್ಕೊಂಡು ಹೋಗ್ಬೇಕು. ಇವತ್ತಿಂದ ನಾವು ಮೊಬೈಲನ್ನು ಬಿಡ್ತೀವಿ ಅಂತ. ಇನ್ನು ನಿಮ್ಗೆ ಇದೇ ವಯಸ್ಸಿದೆ ನೀವು ಯೂಸ್ ಮಾಡೋದು. ಈಗ ಸರ್ಕಾರದಿಂದೇನೋ ಮೊಬೈಲ್ ಬ್ಯಾನ್ ಆಗಿದೆ. ಮಕ್ಕಳಿಗೆ 1 ರಿಂದ 16ನೇ ವಯಸ್ಸಿನವರೆಗೂ ಮೊಬೈಲ್ ಕೊಡಬಾರ್ದು. ಸರ್ಕಾರದ ಆದೇಶನೇ ಇದೆ. ಈಗ ಆ ಥರ ಏನಾನ ವೆರಿಫಿಕೇಶನ್ ಬಂದಾಗ ಸಿಕ್ಬಿಟ್ರೆ ಪೇರೆಂಟ್ಸ್ಗೂ ಕಷ್ಟನೇ, ಮಗುಗೂ ಕಷ್ಟನೇ. ಅಂತ ಮಕ್ಕಳನ್ನ ತಗೊಂಡೋಗಿ ಹಾಸ್ಟೆಲ್ ಹಾಕ್ಕೊಂತಾರೆ. ಆಗಲಿ, ಎಲ್ಲ ಮಕ್ಕಳು ಆಗಲಿ, ಪಾಸ್ ಆಗೋಯ್ತು. ಆವಾಗ ಎಷ್ಟು ಖುಷಿ ಇರುತ್ತೆ ನಿಮಗೆ. ಎಲ್ಲ ಪೇರೆಂಟ್ಸ್ಗೂ, ಎಲ್ಲ ಕುಟುಂಬದವ್ರಿಗೂ ಎಲ್ಲ ಫೋನ್ ಮಾಡಿ ಹೇಳ್ತೀರಾ, ನನ್ನ ಮಗು ಅಷ್ಟು ಮಾರ್ಕ್ಸ್ ತಂದಿದ್ದಾಳೆ, ಎಷ್ಟು ಮಾರ್ಕ್ಸ್ ತಂದಿದ್ದಾಳೆ, ಎಷ್ಟು ಖುಷಿ ಪಡ್ತೀರಾ ನೀವು. ಸತೀಶ್ ಬಾಬುಗೆ, ಸಿಟಿವಿ ನ್ಯೂಸ್, ಗುಡಿಬಂಡೆ. ತೆಲುಗು ಚಲನಚಿತ್ರೋದ್ಯಮದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಮಾತ್ರ
ದಾಖಲೆಗಳನ್ನ ಮುರಿಯಲು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಹಣ ಗಳಿಸಲು ಸಾಧ್ಯ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಭಾರೀ ನಿರೀಕ್ಷೆಗಳ ನಡುವೆ 2026ರ ಸಂಕ್ರಾಂತಿಗೆ ಪ್ರವೇಶಿಸಿದ ಮನಶಂಕರ ವರಪ್ರಸಾದ್ ಗಾರು ಚಿತ್ರ ಭಾರೀ ಕಲೆಕ್ಷನ್ ಮಾಡಿದೆ. ತೆಲುಗು ಚಲನಚಿತ್ರೋದ್ಯಮದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಮಾತ್ರ ದಾಖಲೆಗಳನ್ನು ಮುರಿಯಲು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಹಣ ಗಳಿಸಲು ಸಾಧ್ಯ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಭಾರೀ ನಿರೀಕ್ಷೆಗಳ ನಡುವೆ 2026ರ ಸಂಕ್ರಾಂತಿಗೆ ಪ್ರವೇಶಿಸಿದ ಮನಶಂಕರ್ ವರಪ್ರಸಾದ್ ಗಾರು ಚಿತ್ರ ಭಾರೀ ಕಲೆಕ್ಷನ್ ಮಾಡಿದೆ. ಅನಿಲ್ ರಾವಿಪುಡಿ ನಿರ್ದೇಶನದಲ್ಲಿ ಚಿರಂಜೀವಿ ತಮ್ಮ ಅಭಿನಯದಿಂದ ಚಿತ್ರಮಂದಿರಗಳಲ್ಲಿ ಅದ್ದೂರಿ ಪ್ರದರ್ಶನವಾಗುತ್ತಿದೆ ಎಂದು ಟೌನ್ವರ್ಡ್ ಮೆಗಾಸ್ಟಾರ್ ಚಿರು ಪವನ್ ಅಭಿಮಾನಿಗಳ ಸಂಘದ ರಾಜ್ಯ ಉಪಾಧ್ಯಕ್ಷ ಮೊಬೈಲ್ ಬಾಬುರವರು ಹರ್ಷ ವ್ಯಕ್ತಪಡಿಸಿದರು. ಶಂಕರ್ ವರಪ್ರಸಾದ್ ಅವರ ಒಂದು 55ನೇ ದಿನದ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಮೊಟ್ಟ ಮೊದಲನೇದಾಗಿ ಥಿಯೇಟರ್ ಮಾಲೀಕರಿಗೆ ನಮ್ಮ ಎಲ್ಲ ಮೆಗಾಸ್ಟಾರ್ ಅಭಿಮಾನಿಗಳಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂದ್ರೆ ಸುಮಾರು ಅಂತಂದ್ರೆ ಏನೊಂದು 15 ವರ್ಷ ಆಯ್ತು ನಾವೆಲ್ಲರೂ ಶತದಿನೋತ್ಸವ ಶತದಿನೋತ್ಸವ ಆಚರಣೆ ಮಾಡಿ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ನಮ್ಮ ಆತ್ಮೀಯರಾದಂತಹ ಶ್ರೀಧರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ರಮೇಶ್ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಆತ್ಮೀಯರು ದಿನೇಶ್ ಅವರಿದ್ದಾರೆ, ನಮ್ಮ ಚಿಂತಾಮಣಿ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರಿದ್ದಾರೆ, ಬೇಲೂರು ಜಿಲ್ಲೆ ಅಧ್ಯಕ್ಷರಾದಂಥ ಮಂಡ್ಯ ನಾಗರಾಜ್, ಮುಳಬಾಗ ನಾಗರಾಜ್ ಅವರು, ಅದೇ ರೀತಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಮಂಚಿನಲ್ಲಿ ನಮ್ಮ ಮೆಗಾಸ್ಟಾರ್. ಇನ್ನು ಗೌರಿಬಿದನೂರು ನಗರದಲ್ಲಿರುವ ಅಭಿಲಾಷ್ ಚಿತ್ರಮಂದಿರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಅಭಿನಯಿಸಿರುವ ಮನಶಂಕರ್ ವರಪ್ರಸಾದ್ ಗಾರು ಸಿನಿಮಾ ಯಶಸ್ವಿಯಾಗಿ 55 ದಿನಗಳ ಪ್ರದರ್ಶನ ಕಂಡ ಹಿನ್ನೆಲೆ ಗೌರಿಬಿದನೂರು ತಾಲೂಕಿನ ಟೌನ್ವರ್ಡ್ ಮೆಗಾಸ್ಟಾರ್ ಚಿರು ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದಿಂದ ಅಭಿಲಾಷ್ ಚಿತ್ರಮಂದಿರದ ಮಾಲೀಕರಿಗೆ ಹಾಗೂ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವಿದ್ಯಾರ್ಥಿಗಳು ಒತ್ತಡಕ್ಕೆ ಒಳಗಾಗದೆ ಶಾಂತ ಚಿತ್ತದಿಂದ ಪರೀಕ್ಷೆ ಎದುರಿಸಿ ಮನೆಗಳಲ್ಲೂ ಪೋಷಕರು ಮಕ್ಕಳ ಮೇಲೆ ಒತ್ತಡ ಹಾಕುವುದು ಬೇಡ ಎಂದು ತಹಸೀಲ್ದಾರ್ ಎನ್ ಗಗನ ಸಿಂಧು ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳು ಹಾಗೂ ಪೋಷಕರಲ್ಲಿ ಮನವಿ ಮಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಸೋಮವಾರ ನಡೆದ ವಿವಿಧ ಇಲಾಖೆಗಳ ಸಮನ್ವಯ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಗಗನ ಸಿಂಧು, ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯಲಿದ್ದು ಅದಕ್ಕೆ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ. ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಸಮಚಿತ್ತದಿಂದ ಪರೀಕ್ಷೆ ಬರೆಯಿರಿ ಎಂದು ಸಲಹೆ ನೀಡಿದರು. ಜೊತೆಗೆ ಪೋಷಕರು ಮಕ್ಕಳ ಮೇಲೆ ವಿನಾಕಾರಣ ಹೆಚ್ಚು ಅಂಕ ಗಳಿಸುವಂತೆ ಒತ್ತಡ ಹಾಕದಿರುವಂತೆ ಮನವಿ ಮಾಡಿ ಅವರು ಪರೀಕ್ಷೆಗೆ ಶಾಂತ ಚಿತ್ತವಾಗಿ ಸಿದ್ಧವಾಗುವ ವಾತಾವರಣ ಮನೆಯಲ್ಲಿ ನಿರ್ಮಿಸಿ ಎಂದು ಕೋರಿದರು. ಒಟ್ಟಾರೆ ಈ ಬಾರಿ ಶಿಡ್ಲಘಟ್ಟದಲ್ಲಿ 100% ಫಲಿತಾಂಶ ಬರುವ ಭರವಸೆ ಇದೆ ಎಂದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಒಟ್ಟು 10 ಪರೀಕ್ಷಾ ಕೇಂದ್ರಗಳನ್ನು ತೆರೆದಿದ್ದು 1363 ಬಾಲಕರು 1323 ಬಾಲಕಿಯರು ಸೇರಿ ಒಟ್ಟು 2686 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. 10 ಪರೀಕ್ಷಾ ಕೇಂದ್ರಗಳಲ್ಲಿ 190 ಕೊಠಡಿಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಪ್ರತಿ ಪರೀಕ್ಷಾ ಕೊಠಡಿಗೆ ಒಬ್ಬರಂತೆ 190 ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರು, 10 ಮಂದಿ ಮುಖ್ಯ ಅಧೀಕ್ಷಕರು, 4 ಮಂದಿ ಉಪಮುಖ್ಯ ಅಧೀಕ್ಷಕರು, 10 ಮಂದಿ ಕಸ್ಟಡಿಯನ್ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದರು. ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಿದ್ದು ಮೇಲ್ವಿಚಾರಕರು ಸೇರಿ ಎಲ್ಲರ ಮೊಬೈಲ್ಗಳನ್ನು ಸಂಗ್ರಹಿಸುವ 10 ಮಂದಿ ಮೊಬೈಲ್ ಸ್ವಾಧೀನಾಧಿಕಾರಿಗಳು, 10 ಸ್ಥಾನಿಕ ಜಾಗೃತ ದಳ ಅಧಿಕಾರಿಗಳು, 20 ಮಂದಿ ಪೊಲೀಸ್ ಸಿಬ್ಬಂದಿ, 10 ಮಂದಿ ಆರೋಗ್ಯ ಸಿಬ್ಬಂದಿಯನ್ನೊಳಗೊಂಡ ಒಟ್ಟು 300 ಮಂದಿ ಪರೀಕ್ಷಾ ಸಿಬ್ಬಂದಿಯನ್ನ ನೇಮಿಸಲಾಗಿದೆ ಎಂದರು. ಪುರಬೈರೇನಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಜಂಗಮಕೋಟೆ ಕ್ರಾಸ್ನ ಜ್ಞಾನಜ್ಯೋತಿ ಶಾಲೆ, ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮೇಲೂರು ಸರ್ಕಾರಿ ಪ್ರೌಢಶಾಲೆ,
ಬಶೆಟ್ಟಹಳ್ಳಿ ಕರ್ನಾಟಕ ಪಬ್ಲಿಕ್ ಶಾಲೆ, ಶಿಡ್ಲಘಟ್ಟ ವಾಸವಿ ವಿದ್ಯಾಸಂಸ್ಥೆ, 11ನೇ ಮೈಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಮಳ್ಳೂರು SVHS ಶಾಲೆ, ಶಿಡ್ಲಘಟ್ಟ BGS ಪಬ್ಲಿಕ್ ಶಾಲೆ, ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರೀಕ್ಷೆಗಳು ನಡೆಯಲಿವೆ. SSLC ಪರೀಕ್ಷೆ ಮಾರ್ಚ್ 18ನೇ ತಾರೀಕಿಂದ ಶುರುವಾಗ್ತದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ 2686 ಮಕ್ಕಳು SSLC ಪರೀಕ್ಷೆ ಬರೀತಿದ್ದಾರೆ ಈ ಸಲ. ಮತ್ತು 10 ಪರೀಕ್ಷಾ ಕೇಂದ್ರಗಳಿದೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಈ ಸಲ. ಸೊ SSLC ಪರೀಕ್ಷೆಗೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ನಾವೇನು ಕ್ರಮ ವಹಿಸ್ಬೇಕಂತ ಹೇಳಿ ಸಭೆಗಳನ್ನು ಮಾಡಿ ಆಗಲಿ ನಾವು ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು SSLC ಮಕ್ಕಳುಗಳಿಗಾಗಲಿ ತರಬೇತಿ ಆಗಲಿ, ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ ಏನಾಗಲಿ ಎಲ್ಲ BO ಅವ್ರ ವತಿಯಿಂದ ಆಗಲಿ, ಮತ್ತು ನಾವೆಲ್ಲ ತಾಲೂಕು ಅಧಿಕಾರಿಗಳಿಗೂ ಒಂದೊಂದು ಸ್ಕೂಲಿನ ಜವಾಬ್ದಾರಿ ಅಂತ ನೀಡಿದ್ವಿ ಎಲ್ಲರಿಗೂ. ಸೊ ನಾವು ಖುದ್ದಾಗಿ ಭೇಟಿಯಾಗಿ ಮಕ್ಕಳ ಹತ್ರ ಮಾತಾಡಿ ಅವ್ರಿಗೆ ಪ್ರೋತ್ಸಾಹಿಸಿ SSLC ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ಸನ್ನು ಪಡೆದ್ರೆ ನೀವಿನ್ನೂ ಉನ್ನತ ಸ್ಥಾನದಲ್ಲಿ ಹೋಗಿ ಓದ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಪ್ರೇರಿಸ್ಬಿಟ್ಟು ಬಂದಿದ್ದೀವಿ. ಸೊ ಒಳ್ಳೆ ಆಕಾಂಕ್ಷೆ ಇದೆ. ಈ ಸಲ 100% ರಿಸಲ್ಟ್ಸ್ ಬರುತ್ತೆ ನಮ್ಮ ಶಿಡ್ಲಘಟ್ಟ ತಾಲೂಕನ್ನ ಆಕ್ಷೇಪಣೆಯಲ್ಲಿ. ನಾವೆಲ್ಲರಿಗೂ ವಿಶಿಂಗ್ ಎವ್ರಿವನ್ ಆಲ್ ದ ಬೆಸ್ಟ್ ಇನ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂತ ಹೇಳಕ್ಕೆ ಇಷ್ಟ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ H ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ಟ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535955555 7349045796. ಕರಿಯಾನಪುರ, H ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. MM ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ MM ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ.
ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆ ಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್, 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಆರಂಭ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಜಮೀನು ಭೂ ಸ್ವಾಧೀನಕ್ಕೆ ವಿರೋಧ. ರೈತ ಸಂಘದಿಂದ ಅನಿರ್ದಿಷ್ಟ ಧರಣಿ. 7ನೇ ದಿನವೂ ಮುಂದುವರಿದ ಹೋಟೆಲ್ ಮಾಲೀಕರ ಪರದಾಟ. ವಾಣಿಜ್ಯ ಬಳಕೆಯ ಅನಿಲ ಸಿಲಿಂಡರ್ ದೊರೆಯದೆ ತೀವ್ರ ಸಂಕಷ್ಟ. ಕೋಲಾರದಲ್ಲಿ ಹಿದ್ದಿಲು ಬಳಸಿ ಟೀ ಮಾರುತ್ತಿರುವ ಹೋಟೆಲ್ ಮಾಲೀಕ. 3 ದಿನ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆಗೆ ಗುಡಿಬಂಡೆಯಲ್ಲಿ ಚಾಲನೆ. ಮಹಿಳೆಯರ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹಿಸಲು ವಿನೂತನ ಕಾರ್ಯಕ್ರಮ. ಗುಡಿಬಂಡೆ ತಾಲೂಕು ಪಂಚಾಯಿತಿ ಮುಂದೆ ಯುಗಾದಿ ರಂಜಾನ್ ಅಂಗವಾಗಿ ಸಂಜೀವಿನಿ ಸಂತೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.